ದಾಂಡೇಲಿಗೆ ಪ್ಯಾಸೆಂಜರ್ ರೈಲು ಪುನರಾರಂಭಿಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಚಾರ ಹೆಚ್ಚಾಗುವ ಸಾಧ್ಯತೆ ಇದೆ. ರೈಲ್ವೆ ಸ್ಟೇಷನ್ ನಗರದಿಂದ ದೂರದಲ್ಲಿರುವುದರಿಂದ ಪ್ರಯಾಣಿಕರು ಆಟೋಗಳ ಮೇಲೆ ಅವಲಂಬಿಸಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಪ್ರಸ್ತುತ ಆಟೋಗಳಲ್ಲಿ 60 ರೂಪಾಯಿಗಿಂತ ಹೆಚ್ಚಿನ ಹಣ ವಸೂಲಿಯಾಗುತ್ತಿದ್ದು, ಇದು ಸಾಮಾನ್ಯ ಜನರಿಗೆ ಭಾರವಾಗುತ್ತಿದೆ. ಆದ್ದರಿಂದ ನಗರ ಸಾರಿಗೆಯವರು ರೈಲ್ವೆ ಸ್ಟೇಷನ್ನಿಂದ ಪ್ರತಿ ನಗರಕ್ಕೆ ಮತ್ತು ನಗರದಿಂದ ರೈಲ್ವೆ ಸ್ಟೇಷನ್ಗೆ ನಿಯಮಿತ ಸಿಟಿ ಬಸ್ ವ್ಯವಸ್ಥೆಯನ್ನು ಆರಂಭಿಸಬೇಕಾಗಿದೆ. ಇದರಿಂದ ಪ್ರಯಾಣಿಕರಿಗೆ ಕಡಿಮೆ ವೆಚ್ಚದಲ್ಲಿ ಸುಲಭ ಹಾಗೂ ಸುರಕ್ಷಿತ ಪ್ರಯಾಣ ಸಾಧ್ಯವಾಗಲಿದೆ ಎಂದು ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ದಾಂಡೇಲಿ ಘಟಕದ ಸಾರಿಗೆ ವ್ಯವಸ್ಥಾಪಕರಿಗೆ ಮನವಿಯನ್ನ ಸಲ್ಲಿಸಿದರು. ಸ್ಥಳ ದಾಂಡೇಲಿ. ವರದಿ ಆಯಿಷಾ ಮುಕಾಶಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಕಾರವಾರದಿಂದ ಸಾಯಂಕಾಲ 4 ಅದು ಸಹ ಇದುವರೆಗೆ ಮಾಡಲಿ ಅಂತ ಹೇಳಿ ಅದು ಡಿಮಾಂಡ್ ಇದೆ. ಆದರೆ ಅದು ಇಂಪ್ಲಿಮೆಂಟ್ ಆಗ್ತಲ್ಲ. ದಯಮಾಡಿ ಎಲ್ಲ ವಿಷಯ ಬಗ್ಗೆ ತಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಏನಾದರೂ ಎಕ್ಸ್ಟೆಂಡ್ ಮಾಡಿ ಅಂತೇಳಿ ನಾವು ಕೇಳಿ ಮಾತ್ರ ಬೇಕು. ಈಗ ಸರ್ ಈಗ ತಾವು ಒಂದು ಟ್ರೈನಿಂಗ್ ಇದು ಮಾಡಿದ್ದೀವಿ. ಹೌದು, ಆ ಟ್ರೈನಿಂಗ್ ಟೈಮ್ ಟೇಬಲ್ ಕೊಡ್ತೇವೆ ಕಾರವಾರದಲ್ಲಿ ಕೊಡ್ತೇನೆ. ನಾನು ಆ ಟೈಮಿಗೆ ನಮ್ಮ ಎಕ್ಸಿಸ್ಟಿಂಗ್ ರಾಮನಗರ ಬಸ್ ಕೊಟ್ಟಿದ್ದಂದ್ರೆ ಆ ಟೈಮ್ ಬಿಟ್ಟು ಮತ್ತೆ ಇನ್ನೊಂದು ಟೈಮಿಗೆ ಬರಬೇಕಾದ್ರೆ ಅಲ್ಲಿಗೆ ಗಾಡಿಗೆಲ್ಲ ಅಡ್ಜಸ್ಟ್ ಮಾಡ್ತೇವೆ. ಇದು ಟ್ರೈನಿಂಗ್ ಇವಾಗ 10:00 ಅಂತ ಇದು ಹೇಳಿದ್ರು. ಈಗ ಈ ಸದ್ಯ ಅದಕ್ಕೆ ಕಚೇರಿ ಮಾಡಲಿಕ್ಕೆ ಅವರಿಗೆ ಫ್ರೆಶ್ ವಾಹನ ಕೊಡ್ತಾ ಇದ್ದಾರೆ. ಅದಕ್ಕೆ 9:15 ಒಂದು ನಿಮಿಷ ಮಾಡಿಕೊಡಿ ಅಂತ ಹೇಳಿ ಈಗ ಜೊತೆಗೆ ಮೇಲೆ ಮಾಡಿಸ್ಕೊಡ್ತಾರೆ. ಇನ್ನೊಂದು ಕಾರವಾರ ನೈಟ್ ಬಸ್ಸಿಗೆ ಹೇಳಿದ್ವಿ. ಅದು ನಮ್ಮ ಇದು MLA ಮತ್ತು ನಮ್ಮ ಬೆಂಗಳೂರು ಹೇಳಿದ್ರು. ನಮ್ಮೊಂದು ಕಲೆಕ್ಟ್ ಬಸ್ ಬರ್ಬೋದು ರಾತ್ರಿ ಜೊತೆ ಮತ್ತು ಆ ಟೈಮಿಂಗ್ ಮಾಡಿಕೊಡ್ತಾರೆ. ಇದು ಹೊಸ ಗಾಡಿಗಳು ಬರ್ತಾ ಇದ್ದಾರೆ. ಈಗ ಕಾರವಾರ ಸರ ನಾವು ಕಾರವಾರ ಡಿಪಾರ್ಟ್ಮೆಂಟ್ಗೆ ಒಂದು ಲೆಟರ್ ಬರೀತೀವಿ. ನಿಮ್ಮ ಕಡೆಯಿಂದ ಬರೋದು ಒಂದು ಬಸ್ ಗಾಡಿ ಇಲ್ಲ ಅಂತ ಹೇಳಿ. ಈಗ ನಂದು ಎಕ್ಸಿಸ್ಟಿಂಗ್ ಆಲ್ರೆಡಿ 4:00 ಒಂದು ಟೈಮ್ ಸೆಟ್ ಆಗೈತೆ. ಅದು ಇವರಿಗಾಗಲಿ ಅಥವಾ ಇದು ನಮ್ಮ ಜಿಲ್ಲಾ ಕೇಂದ್ರದಿಂದ ಬರೋದು ಜನರಿಗೆ ಈಗ ಅವರಿಗೆ ಒಂದು 5:00 ಒಂದು ಕೊಡ್ರಿ ಅಂತ ನಾನು ಒಂದು ಬೆಳಿಗ್ಗೆ ಬೇಕಾಗತ್ತದು. ಯಾಕಂದ್ರೆ ಇದು ಒಂದದು ಈಗ 3:00 ಒಂದು ಮಾಡ್ಯಾರ ಅಲ್ಲಿ ಯಾರು ಉಡುಪಿ ಅವರು. ಅದಾದ್ಮೇಲೆ ನಮ್ಮ 4:00 ಬೇಕಾಗಿತ್ತು. ಒಂದು ಲೆಟರ್ ಮಾಡಿದ್ರೆ ಇನ್ನೊಂದು ನಾನು ಮಾರ್ಕ್ಸ್ ಕೊಡ್ತೀನಿ. ಯಾಕಂದ್ರೆ ಅವ್ರು ಅಲ್ಲಿಂದ ಮಾಡಿದ್ರೆ ಅನುಕೂಲ ಅಂತ ನಾನು ಹೋಗಿ ಅದನ್ನ ಕಡಿಮೆ ಅದನ್ನ ಲೇಟ್ ಮಾಡಿದ್ರೆ 1 hour ಲೇಟ್ ಆಗುತ್ತೆ. ಮತ್ತೆ ಫಸ್ಟ್ 5:00 4:00 ಈಗ ಆಲ್ರೆಡಿ ಸೆಟ್ ಆಗಿರ್ತದೆ. ಇನ್ನು ಅದ ಬಸ್ಸನ್ನು 1 hour ಲೇಟ್ ಮಾಡಿದ್ರೆ ಅರ್ಧ ತಾಸು ಮಾಡ್ತೀನಿ. 5 ಗಂಟೆಗೆ ಮಾಡಿ ಟ್ರೈನ್ ಅಷ್ಟೊಂದು ಹೆಂಗೆ ಸರ್ ಅಲ್ಲಿಂದ ಒಂದು ಬಸ್ ಇಲ್ಲ. ಆಮೇಲೆ 3:30 ಆದ್ಮೇಲೆ ಇದಕ್ಕೆ ಸೆಟ್ ಆಗಿರೋದು. ನಾನು ಅದಕ್ಕಿಂತ ಇರಲಿ ಅವ್ರ ಕಡೆಯಿಂದ ಒಂದು ಬಸ್ ಆಗಲಿ ಹೇಳ್ತೀನಿ. ನಾನು ಅವ್ರ ಕಡೆ ಒಂದು ಕಾರವಾರದಿಂದ ಹಾರ್ಡ್ ಮಾಡಿ ಧಾರವಾಡ ಮಾತ್ರ ಕೊಟ್ಟು ನಡೀತದೆ. ಕಾರವಾರ ಮತ್ತು ಬೆಳಿಗ್ಗೆ ನಮ್ಮ ಟೈಮ್ ಬಿಟ್ಟು ನಮ್ಮ 7:15 ಒಂದು ಕಾರವಾರ ಐತೆ. ಆದ್ಮೇಲೆ 7 ಬಿಟ್ಟು ನಡೀತದೆ. ನಮ್ಮ 4 ಬಸ್ ಐತೆ. ನೀವು ಟ್ರೈನ್ ಹೇಳಿದಲ್ಲ ಟ್ರೈನಿಂದ. ಹಾಂ ಸರ್. ಈ ಟ್ರೈನಿಂಗ್ ಅಂದ್ರೆ ರೋಡಿಂದ ರಿಸರ್ವೇಷನ್ ಒಳಗಡೆ ಹಾಕಿತ್ತು. ರೋಡ್ರಿ ಮೇನ್ ರೋಡಿಂದು ರಿಸರ್ವೇಷನ್ ಒಳಗಡೆ ಹಾಕೈತಿ. ಒಳಗಡೆ ಹಾಕೈತಿ. ಈಗ ಏನಾಗಿದೆ ಕೆಲವು ದಿನಾಗ ಮತ್ತೆ ಸ್ಟಾಪ್ ಆಗೈತಿ. ಅಲ್ಲಿ ಗೋಟರ್ ಕ್ರಾಸ್ ಸ್ಟಾಪ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ. ರೈಲ್ವೆ ಸ್ಟೇಷನ್ ಈ ಕಡೆ. ಈಗ ನಾವೊಂದು ಹೇಳಿದ್ರೆ ಅಂತ ಹೇಳಿದ್ರೆ ಈಗ ರೈಲ್ವೆ ಸ್ಟೇಷನ್ಗೆ ಹೋಗೋದು ಜನ ಈಗ ನಾವು ಸ್ಟೇಷನ್ಗೆ ಬಸ್ ಬಿಡ್ತಾ ಇದ್ದೀವಿ. ಒಂದು ರೌಂಡ್ ಒಳಗೆ ಹೋಗಿ ಹಿಂಗೆ ಬರಬೇಕು. ಸರಿ ಮಾಡಿ ಯಾಕಂದ್ರೆ ನಮ್ಮ ಬಸ್ ಹೋಗುತ್ತೆ ಇಲ್ಲ ಅಂತ ಬಸ್ ಹೋಗಕ್ಕೆ ಆಯ್ತು ದಾರಿ ಇದೆ. ನೆಸೆಸರಿ ಅಲ್ಲೇ ನಿಂತು ಬೋರ್ಡ್ ಹಚ್ಚಿ ಒಳಗಡೆ ಭಾಳ ಡಿಸ್ಟೆನ್ಸ್ ಐತೆ. ಆಯ್ತು ಜಾಗ ಐತೆ. ಜಸ್ಟ್ ವಾಕೇಬಲ್ ಇದ್ರೆ ನೆಸೆಸಿಟಿ ಬಂದು ಸ್ವಲ್ಪ ದೂರ ಐತೆ ಅಂತ ನೋಡ್ತೀನಿ. ಹೋಗಿ ರೌಂಡ್ ಬಂದ್ರೆ ಬೆಸ್ಟ್ ಆಗ್ತದೆ. ಯಾವ ಶನಿವಾರ ಓಪನಿಂಗ್ ಇದೆ. ಶನಿವಾರ ಓಪನಿಂಗ್ಗೆ ನೀವು ಬರ್ರಿ. ನಾವೆಲ್ಲ ಸೇರಿ ಓಪನಿಂಗ್ ಮಾಡುವ. ಅವತ್ತೇ ಟೈಮ್ ಎಲ್ಲ ಬರ್ತಾ ಇದ್ದಾರೆ. SP ಸಾಹೇಬ್ MLA 7 ತಾರೀಕು 4 ಗಂಟೆಗೆ. ಯಾಕಂದ್ರೆ ಅಲ್ಲಿ ನಾವು ಅವ್ರಿಗೆ ಹೇಳಿರ್ತೀವಿ, ಮಿನಿಸ್ಟ್ರು ಹೇಳಿರ್ತೀವಿ, MLA ಹೇಳಿರ್ತೀವಿ. ಬಟ್ ನಿಮ್ಮ ಕಡೆ ಒಂದು ಮಾತು ಕೇಳಬಹುದು. ನಾನು ನಿಮ್ಗೆ ಹೇಳಿದ್ದೀನಿ ಸರ್. ಈಗ ನಾವು ಮೇಲ್ಗಡೆ ಮೆಣಸಿನ ದೂರ ಅದಕ್ಕಂತ ನೋಡ್ತೀವಿ. ಕೇಬಲ್ ಇದ್ರೆ ಅದು ಒಳಗೆ ಹೋಗೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ದೂರ ಐತಂದ್ರೂ ನಾವು ಬಸ್ ಹೋಗುತ್ತೆ ನೋಡ್ತೀವಿ. ಬಸ್ 2 ಆಪ್ಷನ್ದಾಗ ಯಾವ ಬಸ್ ಐತಂದ್ರೆ ಅಲ್ಲಿ ಬೋರ್ಡ್ ಒಂದು ವ್ಯವಸ್ಥೆ ಅಲ್ಲಿ ಮಾಡಿದ್ರೆ
ಅಲ್ಲೇ ಒಂದು ಹಾಂ ಬಸ್ ಸ್ಟಾಪ್ ಅಂತ. ಸರ್ 10:30 ಬಸ್ ಒಂದು ಬಸ್ ಸ್ವಲ್ಪ ನಿಲ್ದಾಣವನ್ನು ಮಾಡಿಸೋದಲ್ಲಿ ಧಾರವಾಡಿಂದ 10:30 ಬಸ್ ಸ್ವಲ್ಪ ಅದು ಸ್ವಲ್ಪ ಪ್ರಯತ್ನ ಮಾಡಿ ಸರ್, ಒಳ್ಳೇದಾಗುತ್ತೆ ನೋಡ್ರಿ. ಯಾಕಂದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಅನುಕೂಲ ಆಗುತ್ತೆ ಎಲ್ಲರಿಗೂ. ಧಾರವಾಡಿಂದ ಬರೋದಕ್ಕೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಧಾರವಾಡದಿಂದ ಇವತ್ತು ದಾಂಡೇಲಿಯಿಂದ ಅಳ್ಳಾವರಕ್ಕೇನು ರೈಲು ಪ್ರಾರಂಭ ಆಗ್ತದೆ. ಆ ರೈಲಿಗಾಗಿ ನಮಗೆ ದಾಂಡೇಲಿಯಿಂದ ಎಲ್ಲ ಪ್ರದೇಶದಿಂದ ಪ್ರಯಾಣಿಕರಿಗೆ ನಗರ ಸಾರಿಗೆ ವ್ಯವಸ್ಥೆ ಬಸ್ ಬೇಕಾಗಿದೆ. ಈ ವಿಷಯ ಬಗ್ಗೆ ಈಗಾಗಲೇ ನಾವು ಡಿಪೋ ಮ್ಯಾನೇಜರ್ ಹತ್ರ ಮಾತಾಡಿದ್ದೇವೆ. ಪುನಃ ಇವತ್ತು ಮತ್ತೆ ಹೋಗಿ ಅವ್ರ ಜೊತೆ ಚರ್ಚೆ ಮಾಡ್ತೇವೆ. ಆದಷ್ಟು ಬೇಗನೆ ಈ ಒಂದು ರೈಲು ಸಂಪರ್ಕ ಪ್ರಾರಂಭಕ್ಕೆ ಬಸ್ಸಿನ ವ್ಯವಸ್ಥೆ ಕೊಡಬೇಕು. ಯಾಕಂದರೆ ಭಾಳ ದೂರಿಂದ ಜನ ಬರಬೇಕು. ಹೆಚ್ಚಿನ ದುಡ್ಡು ಖರ್ಚು ಮಾಡಿ ಟ್ರೈನಿಗೆ ಹೋದರೆ ಸರಿಯಾಗೋದಿಲ್ಲ. ಆ ಒಂದು ಇದಾದರೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸಹಾಯ ಆಗುವ ರೀತಿಯಲ್ಲಿ ನಗರ ಸಾರಿಗೆಯವರು ಕೂಡಲೇ ಆ ಬಸ್ಸಿನ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಪರವಾಗಿ ಅವರಲ್ಲಿ ಕೇಳ್ಕೊಡ್ತೇವೆ.